ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ತನುಗೆ ಸ್ವಲ್ಪ ಹೇರ್ ಕೇರ್ ಮಾಡೋಣ ಅಂಥೇಳಿ ಇವತ್ತು ಮೆಂತ್ಯ ಸ್ವಲ್ಪ ಮತ್ತು ನೆಲ್ಲಿಕಾಯಿ ಹಾಗೆಯೇ ಸ್ವಲ್ಪ ಮೊಸರು, ಆಲೋವೆರಾ ಎಲ್ಲ ಹಾಕಿ ರುಬ್ಬಿಟ್ಟು ಚೆನ್ನಾಗಿ ಇವಾಗ ತನು ಕೂದಲಿಗೆ ಹಚ್ತಾ ಇದ್ದೀನಿ. ಸ್ವಲ್ಪ ದಾಸವಾಳ ಇದ್ದಿದ್ರೆ ಇನ್ನೂ ಚೆನ್ನಾಗಾಗೋದು. ದಾಸವಾಳದ ಗಿಡ ಎಲ್ಲ ಕಂಪ್ಲೀಟಾಗಿ ನಮ್ಮನೆ ಒಣಗೋಗ್ಬಿಡ್ತು, ಹಂಗಾಗಿ ದಾಸವಾಳ ಇರಲಿಲ್ಲ. ಇಷ್ಟನ್ನು ಮಾತ್ರ ರುಬ್ಕೊಂಡ್ಬಿಟ್ಟು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ತನು ಕೂದಲಿಗೆಲ್ಲ ಚೆನ್ನಾಗಿ ಹಚ್ತಾ ಇದ್ದೀನಿ. ಏನಂದರೆ ಈ ಸ್ಕೂಲ್ಗೆ ಹೋಗೋಕೆ ಶುರು ಮಾಡಿದ್ಮೇಲೆ ಒಂದು ಸ್ವಲ್ಪನೂ ಹೇರ್ ಕೇರ್ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ. ಸಿಕ್ಕಾಬಟ್ಟೆ ಡ್ಯಾಂಡ್ರಫು ತನಿಗೆ. ಅದ್ರ ಜೊತೆಗೆ ಸಖತ್ತು ಏರ್ ಫಾಲ್ ಕೂಡ ಆಗ್ತಿದೆ. ಫ್ರಂಟಲ್ಲೆಲ್ಲ ಏರ್ ಫಾಲ್ ಆಗ್ತಾಯಿದೆ. ಸೊ ಎಲ್ಲಿ ಫ್ರಂಟಲ್ಲೆಲ್ಲ ಕೂದಲು ಹೋಗ್ಬಿಡುತ್ತೋ ಅಂತ ನನಗೇ ಭಯ ಆಗಿಬಿಟ್ಟಿತ್ತು. ಸರಿ, ರಜದಲ್ಲಾದರೂ ನೀಟಾಗಿ ಏರ್ ಕೇರ್ ಮಾಡೋಣ ಅಂಥೇಳಿ ಇಷ್ಟನ್ನೆಲ್ಲ ರುಬ್ಬಿಟ್ಟು ಪೇಸ್ಟ್ ಮಾಡಿ ನೀಟಾಗಿ ಅವಳಿಗೆ ಹಚ್ತಾ ಇದ್ದೀನಿ. ಅವಳಿಗೆ ಅಪ್ಲೈ ಮಾಡಿ ನಾನು ಸ್ವಲ್ಪ ಅಪ್ಲೈ ಮಾಡ್ಕೊಳ್ಳೋಣ ಅಂಥೇಳಿ. ನನಗೂ ಅಷ್ಟೇ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗುತ್ತೆ. ಗೊತ್ತಿಲ್ಲ ಅದು ಗೀಸರ್ ವಾಟರ್ ಪ್ರಾಬ್ಲಮಿಂದ ಹಂಗಾಗ್ತಾ ಇದೆಯೋ ಇಲ್ಲ ಬಾಡಿಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ನನಗಂತೂ ಸಿಕ್ಕಾಬಟ್ಟೆ ಏರ್ ಫಾಲ್ ಆಗುತ್ತೆ. ಚೆನ್ನಾಗಿ ಹರಳೆಣ್ಣೆ ಕೊಬ್ಬರೆಣ್ಣೆ ಎರಡೂ ಕಾಯಿಸಿ ಹಚ್ಕೋತೀನಿ. ಎಣ್ಣೆ ಅಂತೂ ನನ್ನ ತಲೆಯಲ್ಲಿ ಇದ್ದೇ ಇರುತ್ತೆ, ನೀವೇ ನೋಡ್ತೀರಾ. ಆದರೂ ಕೂಡ ಅಷ್ಟೊಂದು ಏರ್ ಫಾಲ್ ಆಗುತ್ತೆ ನನಗೆ. ಸೊ ನೋಡೋಣ, ಇವಾಗಲಾದರೂ ರಜದಲ್ಲಿ ಚೆನ್ನಾಗಿ ನಾನು ಏರ್ ಕೇರ್ ಮಾಡ್ಕೊಳ್ಳೋಣ ಅಂತೇಳಿ ನಾನು ಸ್ವಲ್ಪ ಹಚ್ಕೊಂಡು ಅವಳಿಗೂ ಕೂಡ ಹಚ್ಚೋಣ. ಅವಳಿಗೆ ಹಚ್ಬಿಟ್ಟು ನಾನು ಸ್ವಲ್ಪ ಹಚ್ಕೊಳ್ಳೋಣ ಅಂತೇಳ್ಬಿಟ್ಟು ಹಚ್ಕೋತಾ ಇದ್ದೀನಿ. ಆ ಹೇರ್ ಸ್ಟೈಲು ಅಂದರೆ ಹೇರ್ ಕೇರ್ ಎಲ್ಲ ಮಾಡಿ ನೀಟಾಗಿ ಅವಳಿಗೆ ತಲೆಗೆಲ್ಲ ಮೆಂತ್ಯ ಎಲ್ಲ ಹಚ್ಚಿದ್ಮೇಲೆ ಒಂದು ಸ್ವಲ್ಪ ಬಾಯಿ ಕಟ್ ಥರ ಕಾಣಿಸ್ತಾ ಇತ್ತು, ಕ್ಯೂಟಾಗಿ. ಸೊ ಅದನ್ನು ಕೂಡ ನಾನು ನೋಡ್ಕೊಂಡು ನಗ್ತಾಯಿದ್ದು, ಚೆನ್ನಾಗಿ ಕಾಣಿಸ್ತಾ ಇದೆ ಅಂಥೇಳಿ. ನನಗೆ ಕಂಪ್ಲೀಟಾಗಿ ಹಚ್ಕೊಳೋ ಅಷ್ಟು ಉಳಿಲಿಲ್ಲ. ಸೊ ಎಷ್ಟು ಉಳೀತೋ ಅದನ್ನೇ ಸ್ವಲ್ಪ ಹಚ್ಕೊಂಡೆ. ನೆಕ್ಸ್ಟ್ ಟೈಮ್ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಬಿಟ್ಟು ಜಾಸ್ತಿನೇ ಪೇಸ್ಟ್ ಮಾಡಿ ಹಚ್ಕೋಬೇಕು ಅಂತೇಳಿ ಅಂದ್ಕೊಂಡೆ. ಸ್ವಲ್ಪ ಮೆಹಂದಿನೂ ಹಚ್ಕೋಬೇಕು, ಅಂದರೆ ಮೆಹಂದಿ ಪೌಡ್ರ್ ಬರುತ್ತಲ್ಲ ಅದನ್ನು ಹಚ್ಕೋಬೇಕು. ಈ ರಜದಲ್ಲಿ ಎಷ್ಟಾಗುತ್ತೋ ಅಷ್ಟು ಕೇರ್ ಮಾಡೋಣ ಕೂದಲು ಅಂತ ಅಂದ್ಕೊಂಡಿದ್ದೀನಿ. ಬಾಯ್ಸ್ ಹೇರ್ ಸ್ಟೈಲ್ ಆಗಿದೆ ಚಿನಿ. ಬಿಡು, ಆಫ್ ಮಾಡಿದೆ ಬಿಡು. ಫೈನಲಿ ಯು ಗಾಟ್ ಇಟ್. ಸ್ನಾನ ಎಲ್ಲ ಮುಗಿಸಿ ಆದಮೇಲೆ ಸಾಯಂಕಾಲ ಟೈಮಲ್ಲಿ ತನು ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತಂದ್ಲು. ನಾನೇ ಮೋಮೋಸ್ ಮಾಡ್ತೀನಿ ಅಂತೇಳಿ ಅವಳೇ ಹಿಟ್ಟನ್ನೆಲ್ಲ ಕಲಸಿ ಅವಳೇ ಎಲ್ಲ ತರಕಾರಿಗಳನ್ನೆಲ್ಲ ಕಟ್ ಮಾಡ್ತಾ ಇದ್ದಾಳೆ. ತುಂಬ ದಿವಸ ಆಗಿಬಿಟ್ಟಿತ್ತು, ಅಂದರೆ ವರ್ಷಗಟ್ಟಲೆ ಆಗೋಯಿತು ಮೋಮೋಸ್ ಮಾಡೇ ಇಲ್ಲ. ನಾವು ಮುಂಚೆ ಬೇರೆ ಮನೇಲಿದ್ವಲ್ಲ, ಆ ಮನೆಯಲ್ಲಿ ಮಾಡಿದ್ದು. ಈ ಮನೆಗೆ ಬಂದಾಗಿಂದ ಮೋಮೋಸ್ ಮಾಡಿರಲಿಲ್ಲ. ಸೊ ಆಸೆ ಪಡ್ತಾ ಇದ್ದಾಳಲ್ಲ, ಸರಿ ಆಯಿತು ಮಾಡ್ಕೊಳ್ಳಮ್ಮ ಅಂತೇಳಿ ಅಂದೆ. ಅವಳೇ ಮಾಡ್ಕೊತಾ ಇದ್ದಾಳೆ. ನಾನು ಕೂಡ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ. ಕೂದಲೆಲ್ಲ ಸ್ವಲ್ಪ ಡ್ರೈ ಆಗಿ ನೀಟಾಗಿ ಆಗಿದೆ, ಒಂಥರ ಸಾಫ್ಟಾಗಿ ಚೆನ್ನಾಗಾಗಿದೆ. ಇಲ್ಲೇ ಇಟ್ಕೊ. ಏನು ಮನೇನ ಕಟ್ ಮಾಡಿಕೊಂಡು ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್ಮು ಎಲ್ಲದನ್ನು ಹಾಕ್ಕೊಂಡ್ಲು. ಆಮೇಲೆ ಸ್ವಲ್ಪ ಕ್ಯಾರೆಟನ್ನೆಲ್ಲ ತುರಿದು ಹಾಕ್ಕೊಂಡ್ಲು. ಅದ್ರ ಜೊತೆಗೆ ಸ್ವಲ್ಪ ಸಣ್ಣದಾಗಿ ಬೀನ್ಸನ್ನೆಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದಾಳೆ. ಇನ್ನು ಬೇಕಂದರೆ ಎಲೆಕೋಸು ಆ ಥರದ್ದೆಲ್ಲ ಇದ್ದರೆ ಅದನ್ನು ಕೂಡ ಸೇರಿಸ್ಕೊಳ್ಬೋದು. ಪನ್ನೀರ್ ಕೂಡ ಸೇರಿಸ್ಕೊಳ್ಬೋದು. ಚಿಕನ್ ಮೋಮೋಸ್ ಕೂಡ ನಾನು ಮಾಡಿ ತೋರಿಸಿದ್ದೆ ಮುಂಚೆ ನಾವು ಊರಲ್ಲಿದ್ದಾಗ. ಅದನ್ನು ಕೂಡ ಚಿಕನ್ ಮೋಮೋಸ್ ಕೂಡ ಚೆನ್ನಾಗಿರುತ್ತೆ. ಸೊ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಉಪ್ಪು, ಚಿಲ್ಲಿ ಪೌಡರು, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು ಎಲ್ಲ ಹಾಕ್ತಾಯಿದ್ದಾಳೆ. ಸೊ ಅಷ್ಟೆಲ್ಲ ಹಾಕಿ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ತಾಯಿದ್ದಾಳೆ. ಸೊ ಇಷ್ಟು ಮಿಕ್ಸ್ ಎಲ್ಲ ಮಾಡಿದ ಮೇಲೆ ಇವಾಗ ನೀಟಾಗಿ ಮೋಮೋಸ್ ಮಾಡೋದಷ್ಟೇ. ರೌಂಡೇ ಬರ್ತಾಯಿದೆಯಲ್ಲ ಆಲ್ಮೋಸ್ಟ್. ಪೇಂಟಿಂಗ್ ಅಷ್ಟೇನಾ, ಕಂಪ್ಲೀಟ್ ಮಾಡಲಿಲ್ವಾ? ಗೋಲ್ಡ್ ಅದು ಸಣ್ಣ ಬ್ರಷ್ ಇಲ್ಲ, ದೊಡ್ಡದ್ರಲ್ಲಿ ಹಿಂಸೆ ಆಗುತ್ತೆ. ಅದು ಚೆನ್ನಾಗಿಲ್ಲ ಸುಮ್ಮನೆ. ಚೆನ್ನಾಗಿತ್ತಲ್ಲ, ಅದು ಇನ್ನೂ ಸ್ವಲ್ಪ ಚೆನ್ನಾಗಿ ಬರಬೇಕು. ನಾವೆಲ್ಲ ಏನು ಆರ್ಟಿಸ್ಟ್ಗಳಲ್ಲಪ್ಪ.
ರಜದಲ್ಲಿ ಪೇಂಟಿಂಗ್ ಗೀಟಿಂಗ್ ಮಾಡಿಕೊಂಡು ಮನೇಲೇ ಏನೇನಾದರೂ ಅಡುಗೆ ಮಾಡ್ಕೊಂಡು ಇದ್ಬಿಡು, ಅಲ್ಲಿ ಇಲ್ಲಿ ಅಂತ ಕೇಳಬಾರ್ದು. ಬಂದ್ಬಿಡಿ. ಬಂದ್ಬಿಡ್ತೀನಿ. ಎಂತ ಇದು ಇಟ್ಟೇನು ಹತ್ರದಿಂದ ತೋರಿಸೋಡೆ ನನಗೆ ಫೋಲ್ಡ್ ಎಲ್ಲ ಮಾಡಕ್ಕೆ ಬರಲ್ಲ. ಸುಮ್ಮನೆ ಏನೋ ಮಾಡ್ತಾ ಇದ್ದೀನಿ. ಟ್ರೈ ಅಗೇನ್. ಆದರೆ ಒಬ್ರೊಬ್ರು ಎಷ್ಟು ಚೆನ್ನಾಗಿ ಇದು ಮಾಡ್ತಾರೆ. ನಾವು ಇದು ಮಾಡ್ತೀವಲ್ಲ ಮೋದಕ. ಮೇಕ್ಸ್ ಮೋರ್ ಪರ್ಫೆಕ್ಟ್. ಏನು ಹೇಳು ಸ್ಟಾರ್ಟಿಂಗ್ ಅದಕ್ಕೆ? ಹಾಂ, ಮೇಕ್ಸ್ ಮೋರ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾಂ, ಪ್ರಾಕ್ಟೀಸ್ ಮೋರ್ ಆಮೇಲೆ ಏನೋ ಬಿಡಪ್ಪ. ಮೇಕ್ ಪರ್ಫೆಕ್ಟಾ? ಮೇಕ್ ಪರ್ಫೆಕ್ಟ್ ಅಲ್ಲ, ಗ್ರಾಮರ್ ಯೂಸ್ ಮಾಡಿ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್, ಅದೇ ನಂಗೆ ಗೊತ್ತಿರೋದು, ಇನ್ಯಾವುದು. ಮೋಮೋಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಾದಮೇಲೆ ಇವಾಗ ಇದೊಂದು ಕಡಾಯಲ್ಲಿ ಇಟ್ಕೊಂಡು ಸ್ಟೀಮಲ್ಲಿ ಬೇಯಿಸೋಣ ಅಂತ ಅದರಲ್ಲಿ ಬೇಯಿಸ್ತಾ ಇದ್ದೀವಿ. ಸ್ಟೀಮರ್ ಯಾವುದೂ ಇರಲಿಲ್ಲ ನಮ್ಮನೆ. ಇಡ್ಲಿ ಪಾತ್ರೆ ಎಲ್ಲ ಬರುತ್ತಲ್ಲ ಅದರಲ್ಲಿ ಇಟ್ಟರು ಕೂಡ ಬೇಯಿಸ್ಬೋದು. ಇದರಲ್ಲೇ ಆರಾಮ್ ಅನ್ನಿಸ್ತು. ಹಂಗಾಗಿ ಕಡಾಯಿ ಇಟ್ಬಿಟ್ಟು ಅದರ ಮೇಲೆ ಒಂದು ನೀರು ಹಾಕ್ಬಿಟ್ಟು ಸ್ಟ್ಯಾಂಡ್ ಇಟ್ಬಿಟ್ಟು ಅದ್ರ ಮೇಲೆ ಈ ಮೋಮೋಸ್ ಮಾಡಿರೋ ಪ್ಲೇಟನ್ನು ಇಟ್ಬಿಟ್ಟು ಈ ಥರ ಮುಚ್ಚಿಬಿಟ್ಟು ಒಂದು 20-25 ನಿಮಿಷ ಮೀಡಿಯಮ್ ಅಂದರೆ ಸಣ್ಣ ಉರಿಯಲ್ಲಿ ಬೇಯಿಸೋದಷ್ಟೇ. ಸೊ ಬೇಯಿಸೆಲ್ಲ ಆದಮೇಲೆ ಈಗ ಮೋಮೋಸ್ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಾಗಿತ್ತು. ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕಷ್ಟೇ, ಕರೆಕ್ಟಾಗಿ ಬೆಂದ್ಬಿಡುತ್ತೆ. ಒಂದು 20-25 ನಿಮಿಷ ಬೇಯಿಸ್ಬಿಟ್ರೆ ಚೆನ್ನಾಗಾಗುತ್ತೆ. ನಿಜವಾಗ್ಲೂ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಸಾಸ್ ಜೊತೆ ತಿನ್ನೋದಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಮತ್ತು ಗ್ರೀನ್ ಕಲರ್ ಚಟ್ನಿ ಥರ ಮಾಡಿಕೊಂಡು ಬೇಕಾದರೆ ತಿನ್ಬೋದು. ಆದರೆ ಸಾಸ್ ಜೊತೆ ತಿನ್ನೋದಕ್ಕೇ ಚೆನ್ನಾಗಿರುತ್ತೆ. ಟೇಸ್ಟ್ ಚೆನ್ನಾಗಾಗಿತ್ತು. ಸೊ ಈ ಮೋಮೋಸಿಗೆ ಸ್ವಲ್ಪ ನಾವು ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು 3 ಹಿಟ್ಟನ್ನು ಮಿಕ್ಸ್ ಮಾಡಿದರೆ ಇನ್ನೂ ಸಾಫ್ಟಾಗಿ ಬರುತ್ತೆ. ಇಲ್ಲಿ ತನು ಸ್ವಲ್ಪ ಮೈದಾ ಹಿಟ್ಟು, ಗೋಧಿ ಹಿಟ್ಟು ಎರಡೂ ಮಿಕ್ಸ್ ಮಾಡಿದ್ದಾಳೆ. ಚೆನ್ನಾಗಿದೆ. ಸೊ ಇದು ನೆಕ್ಸ್ಟ್ ಡೇ ವಿಡಿಯೋ. ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೇ ರಸಮ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಹುಣಸೆಹಣ್ಣು, ಟೊಮೆಟೊ ಎಲ್ಲ ಹಾಕಿ ರಸಮು, ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಜೀರಿಗೆ ಮೆಣಸೆಲ್ಲ ಪೌಡ್ರ್ ಮಾಡಿ ಬೆಳ್ಳುಳ್ಳಿ ಎಲ್ಲ ಕುಟ್ಟಿ ಸ್ವಲ್ಪ ಹಸಿರು ಮೆಣಸಿಕಾಯಿ, ಒಣಮೆಣಸಿಕಾಯಿ ಎಲ್ಲ ಒಗ್ಗರಣೆ ಕೊಟ್ಟು ರಸಮ್ ಮಾಡಿದೆ. ರಸಮ್ ಜೊತೆಗೆ ರೈಸು, ಹಾಗೆಯೇ ಅದ್ರ ಜೊತೆಗೆ ಸ್ವಲ್ಪ ರಾಗಿ ಗಂಜಿ ಮಾಡ್ಕೊಬಿಡೋಣ ಬೆಳಗ್ಗೆನೇ ಅಂತೇಳಿ. ಬಿಸಿಲು ಬೇರೆ ಇರೋದ್ರಿಂದ ಬೆಳಗ್ಗೆನೇ ರಾಗಿ ಗಂಜಿ ಮಾಡಿಬಿಟ್ರೆ ಮಧ್ಯಾಹ್ನ ಹೊತ್ತೆಲ್ಲ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ. ಸೊ ರಾಗಿ ಗಂಜಿ ಮಾಡೋದಕ್ಕೂ ಕೂಡ ಹಿಟ್ಟೆಲ್ಲ ಸ್ವಲ್ಪ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ರಾಗಿ ಗಂಜಿನೂ ಈಗ ಮಾಡಬೇಕು. ರಸಮ್ ಇನ್ನೂ ಕುದೀತಾ ಇತ್ತು. ಅಷ್ಟರಲ್ಲಿ ತನುಗೆ ಎಬ್ಬರಿಸ್ಬಿಟ್ಟು ಅವಳು ಮನೆಯೆಲ್ಲ ಸ್ವಲ್ಪ ಗುಡಿಸು ಅಂತೇಳಿ ಕೆಲಸ ಕೊಟ್ಟಿದ್ದೀನಿ. ಸೋಮಾರಿ, ಬೆಳಗ್ಗೆನೇ ಬೇಗ ಕೆಲಸ ಮಾಡು, ಬೇಗ ಫಾಸ್ಟ್ ಮಾಡು. ಇಷ್ಟು ದಿನ ಎಕ್ಸಾಮ್ ಇರಲಿಲ್ಲ, ಏನೂ ಮಾಡಿಸ್ತಾ ಇರಲಿಲ್ಲ, ಇವಾಗ ಮಾಡಲೇಬೇಕು ಕೆಲಸನ. ಸೋಮಾರಿ. ಹಾಗೆ ಗಂಟೆ ಎಲ್ಲ 10-10:15 ಆಗಿಬಿಡ್ತು. ಸೊ ಹಂಗೆ ಸ್ವಲ್ಪ ಈರುಳ್ಳಿ ಎಲ್ಲ ತೊಗೊಬಂದಿದ್ರು. ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ನನ್ನ ಹಸ್ಬೆಂಡು. ಆ ಈರುಳ್ಳಿ ಬುಟ್ಟಿ ಎಲ್ಲ ಸ್ವಲ್ಪ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿ ಅದನ್ನು ಬುಟ್ಟಿಗೆಲ್ಲ ತುಂಬಿದೆ. ತಲೆ ಇಟ್ಕೊಂಡ್ರಿ. Take this. Cheers. Cheers. ನಮ್ಮ ತಮ್ಮ ಚೇರ್ಸೇ ಮಾಡಿಲ್ಲ. ನೀವು ಕೇಳಿದ್ರ ನನಗೆ? ಬೇಡ ಹೋಗು. ಈಗ ನೀನು ನನಗೆ ನೈಲ್ ಪೇಂಟಿಂಗ್ ಮಾಡಬೇಕು ಅಂತ ಇದೆಯಾ? ಎಸ್. Get up. ಹಾಗೆ ಆಗಲ್ಲ, ಎದ್ದೊಳಕ್ಕೆಲ್ಲ ಆಗಲ್ಲ. ಹಂಗೆ ಹೆಂಗ ಹಚ್ಲಿ? ಹಿಂಗೆ ಹಚ್ಚು. ಹಂಗ ಆಗಲ್ಲ, ಇರಿಟೇಟ್. ಹಿಂಗೆ ಹಿಂಗ್ ತಿರ್ಕೊಳ್ಳಿ ಹೋಗ್ಲಿ. ತಿರುಗಿದ್ದೀನಲ್ಲ. ಈಗ ನೀನು ಮಾಡೋ ಡಬ್ಬ ನೈಲ್ ಪೇಂಟಿಗೋಸ್ಕರ ನಾನು ನನ್ನ ಎನರ್ಜಿ ವೇಸ್ಟ್ ಮಾಡ್ಕೋಬೇಕಾ?
ಐ ಡೋಂಟ್ ಕೇರ್. ಒನ್ ಅವರ್ ಮಲ್ಕಣ ಟೈಮಲ್ಲಿ ಡಿಸ್ಟರ್ಬ್ ಮಾಡ್ತೀಯಾ? ದಿನ ಮಲ್ಕ್ತಾರೆ ಎಲ್ಲರೂ, ನಾನು ಒಬ್ಳೆ ಅಲ್ಲ. ಐ ಡೋಂಟ್ ನೋ ನೀವಂತ ಟೈಮ್ ಮಾಡಲ್ಲ, ಫೋನ್ ಜೊತೆನೇ ಮಾಡ್ತೀನಿ. ಓ ನುಡ್ದ್ಬಿಟ್ಲು, ಇವ್ರ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ ರಜದಿಂದ. ಓಹೋ ಸಾಕು, ಸುಳ್ಳು ಹೇಳೋಕ್ಕೆ ಬರ್ತೀನಿ. ಯೋಚನೆ ಮಾಡಿ, ಇದು ಚೆನ್ನಾಗಿ. ನೆನ್ನೆ ತಾನೇ ಈಗ ಈ ಉಗುರು ಒಂಚೂರು ಕಟ್ಟಾಯಿತು, ಇಲ್ಲ ಇನ್ನೂ ಉದ್ದ ಇರೋದು ಇದು. ಯಾವುದು ಇದು? ಹೌದಾ? ಏನು ಇದೇ ಟ್ರೈ ಮಾಡಿ. ಏನು ಕೋಳಿ ಕಾಲಲ್ಲಿ ಏನೇ ಮಾಡ್ತಾವಳೆ? ಯಾರಿಗೆ? ಕೋಳಿ ಕಾಲು ಬಜ್ಜಿ ಥರ ಕಾಣ್ತಾ ಇದೆ. ಕೋಳಿ ಕಾಲು ಕಬಾಬ್ ಇರಬೇಕು. ಯಾರಿಗೆ? ಹೌದು. ಇದು ಟೇಪ್ ಯೂಸ್ ಮಾಡಬೇಕು. ನನ್ನ ಟೇಪಿಗೆಲ್ಲ ಕಟ್ ಮಾಡೋಕ್ಕೆ ಮೂಡಿಲ್ಲ, ಸೊ ಹಿಂಗೆ ಮಾಡ್ತೀನಿ. ಚೆನ್ನಾಗಿ ಬಂದಿಲ್ಲ ಅಂದ್ರೆ ನೀವು ಚೆನ್ನಾಗಿದೆ ಅಂತಾನೆ ಹೇಳ್ಬೇಕು. ಚೆನ್ನಾಗಿ ಬಂದಿಲ್ಲ ಅಂದರೂ ಚೆನ್ನಾಗಿದೆ ಅನ್ಬೇಕಾ? ಇಷ್ಟು ಟೈಟಾಗಿ ಯಾಕೆ ಕ್ಲೋಸ್? ಚೆನ್ನಾಗಿ ಬಂದಿದ್ರೆ ಚೆನ್ನಾಗಿ ಬಂದಿಲ್ಲ ಅಂತ ಹೇಳ್ಬೇಕಾ? ಇಲ್ಲ, ತುಂಬ ಚೆನ್ನಾಗಿದೆ ಅನ್ಬೇಕು ಅವಾಗ. ಹೌದಾ? ಅಚ್ಚು ಫಸ್ಟ್ ಕಲರ್ ಚೆನ್ನಾಗಿ. ನಿಮ್ಮ ಮುಗ್ಗುರು ನಿಮ್ಮ ಬೆಳ್ಳೆ ಎಲ್ಲ ಮಿಕ್ಸ್ ಆಗಿದೆ. ಏ ಅಮ್ಮಂಗಿ ಥರ ಹೇಳ್ತೇನೆ. ಬರೀ ಟಚ್ ಆಗುತ್ತೆ ಉಗುರು ಬೆಳ್ಳಿಗೆ, ನಿಮ್ಮ ನೇಲಿಗೆ ಹಚ್ತಾ ಇದ್ರೆ. ಇದೆರಡು ಸೇಮ್ದೇ ಕಲರ್ ಕಾಣ್ತದೆ ಅಲ್ಲ ಸ್ವಲ್ಪ? ಹೌದು, ಎರಡು ಸೇಮ್ ಕಲರ್ ಥರ ಕಾಣ್ತದೆ. ಸುಮ್ಮನೆ ಸ್ವಲ್ಪ ಸೂಟ. ಇದಕ್ಕೆ ಯಾಕೆ ಈ ಕಲರ್ ಬಂತು? ಹಾಂ, ಈ ಬೆರಳಿಗೆ ಯಾಕೆ ಈ ಕಲರ್ ಬಂತು? ಮತ್ತೆ ಇನ್ನೇನು ಸೇಮ್ ಹಾಕ್ತಾರ? ಎಲ್ಲ ಹೊಟ್ಟೆಗಾರ ಆದ್ಮೇಲೆ ತೆಗೆದ್ಬಿಟ್ಟು ನಾನು ನೋಡಿ ಈಗ ನೋಡ್ತಾ ಇದ್ದೀನಿ, ಅಲ್ಲೆಲ್ಲ ಸ್ಮಡ್ಜ್ ಆಗಿದೆ. ಸ್ಮಡ್ಜ್ ಆದಾಗ ಹಸಿದಿದ್ದಾಗಲೇ ತೆಗಿಬೇಕು. ಇಟ್ಸ್ ಫೈನ್. ನೇಲ್ ಪಾಲಿಶ್ ರಿಮೂವರ್ ಅಲ್ಲಿ ಸ್ವಲ್ಪ ಹಿಂಗೆ ಅಂದ್ಬಿಟ್ಟು ಹಿಂಗೆ ಮಾಡಿದ್ರೆ ಹೋಗುತ್ತೆ. ಕೈ ನಂದು ಉರಿಯಲ್ವಾ? ಏನು ಉರಿಯುತ್ತೆ? ಹಾಂ, ನೀವು ರಿಮೂವರ್ ಎಲ್ಲ ಹಾಕಿದ್ರೆ ಸ್ಕಿನ್ ಹಾಳಾಗುತ್ತಮ್ಮ. ನಾನು ಈ ಸತಿ ಯೂಸ್ ಮಾಡಿಲ್ಲ, ಅವಾಗ ಸ್ಕೂಲ್ಗೆ ಹೋಗಿ. ಆಯ್ತು ಬೇಗ ಮಾಡಿಲ್ಲ, ನಾನು ಎದ್ದು ಹೋಗ್ತೀನಿ ಅಷ್ಟೇ ರೂಮಲ್ಲಿ. ಇಲ್ಲೇ ಕೂತಿರ್ತೀರ ಅರ್ಧ ಗಂಟೆ. ಮತ್ತೆ ಅರ್ಧ ಗಂಟೆ ತನಕ ವೆಯ್ಟ್ ಮಾಡೋಕ್ಕಲ್ಲ. ಆಗುತ್ತೆ. ಒಳ್ಳೆ ಪೇರೆಂಟಿಂಗ್ ಮಾಡೋದು ಹಿಂಗೆ. ಏ ಹೋಗೆ ಅಲ್ಲ, ಆ ಸ್ಕಿಪ್ಪೆಡ್ ನೋಡಿ. ಇದು ಕ್ಯೂಟಾ ಇದು? ಎಸ್ ಎಸ್. ಅಯ್ಯೋ ಕರ್ಮ. ಹಲೋ, ನೀವೆಂತ ನೇಲ್ ಇನ್ಸ್ಟ್ರೂಮೆಂಟ್ ಎಲ್ಲ ತಂದ್ಕೊಡಿ, ಮಾಡ್ತೀನಿ. ಮಾಡಮ್ಮ ಹೆಂಗೋ. ಏನೋ ಮಾಡ್ತಾ ಇರ್ಬೇಕಾದ್ರೆ ಸುಮ್ಮನೆ ಇರ್ಬೇಕು. ಫ್ಲವರು. ಎಸ್, ದಿಸ್ ಈಸ್ ಕಾಲ್ಡ್? ಐ ಡೋಂಟ್ ನೋ ಇಟ್. ಇದು ಫ್ಲವರಾ? ಸ್ಮಡ್ಜ್ ಆಗಿಬಿಡ್ತದೆ. ಐ ಜಸ್ಟ್ ಗಾನ ಪ್ರಿಟೆಂಡ್ ಇಟ್ಸ್ ನೈಸ್. ಯಾ, ಆಯ್ತು ಹೋಗಿ, ಮೂಡ್ ಹೋಯ್ತು ನನಗೆ. ಈಗ ಇನ್ನೆರಡು ಬೆಳ್ಳಿಗೆ ಯಾರು ಮಾಡೋದು? ಸಾಕಂಗಾರೆ ಮೂರೇನಾ ತೆಗಿಯೋದಾ? ಬೋರ್ ಆಯಿತು. ಆ್ಯಕ್ಚುಲಿ ಅದು ಡಾರ್ಕ್ ಶೇಡ್ಗೆ ಲೈಟ್ ಶೇಡ್ ಹಾಕ್ಬಿಟ್ಟು ಡಾರ್ಕ್ ಶೇಡಲ್ಲಿ ಮಾಡ್ತಾರೆ. ಅದು ಬಿಟ್ಬಿಟ್ಟು ಅದು ಶೈನಿಂಗಿನ ಹಚ್ಚೋವು, ಶೈನಿಂಗ್ಗಳಿಲಿ ಇವೆರಡಕ್ಕೂ ಹಚ್ಚೋತ್ಲಾಗ ಏನಾರು. ಬೇರೆ ದಿಸ್ ಈಸ್ ಕಾಲ್ಡ್ ನೈಲ್ ಆರ್ಟ್. ಇನ್ನು ಮಾಡಿರೋ ನೈಲ್ ಆರ್ಟು ತುಂಬ ಚೆನ್ನಾಗಿದೆ. ತುಂಬ ಬೋರ್ ಆಗ್ತಿತ್ತು. ಈ ಕಡೆ ಬೆಳ್ಳಿ ಕೊನೆ ಎರಡು ಬೆಳ್ಳಿ ಏನು ಮಾಡಿದ್ದು? ಹಂಗೆ ಬಿಟ್ಟು ಮೂರಕ್ಕೆ ಸುಸ್ತಾಗ್ಬಿಟ್ಟ.
ಈ 2-3 ಕಲರ್ ತೊಗೊಂಡ್ಬಿಟ್ಟು ಅದ್ರೊಳಗೆ ಮಿಕ್ಸ್ ಮಾಡಿ ಹಚ್ಚಿದ್ರೆ ಅದು ನೈಲ್ ಆರ್ಟಾ? ಅಯ್ಯೋ ಕತೆ. ನಮ್ಮ ಮನೇಲಿ ಯು ವಿ ಲೈಟಲ್ಲಿ ಹಾಕಿ ಒಣಗಿಸ್ಬೇಕು. ಈಗ ಅಮ್ಮನ ಅದನ್ನು ಹೋಗೋ ಕಡೆ